ಕಳೆದ 2 ಸಂಚಿಕೆಗಳಲ್ಲೂ ಪೌಲನ ಸಾಹಸದ ಆತ್ಮಿಕ ಪ್ರಯಾಣದಲ್ಲಿ ಪೌಲನು ಮಾಡಿದಂತಹ ಮಾದರಿಕರವಾದ ಸೇವೆ ಇವತ್ತಿಗೂ ಅನೇಕ ಆಧ್ಯಾತ್ಮಿಕ ಜೀವನಗಳಿಗೆ ಹಾಗೂ ಅನೇಕ ಆತ್ಮಿಕ ಪ್ರಯಾಣಿಕರಿಗೆ ಉತ್ತೇಜನಕಾರಿಯಾಗಿದೆ. ಪೌಲನ ಉತ್ತೇಜನಕರವಾದಂತಹ ಹಾಗೂ ಮಾದರಿಕರವಾದಂತಹ ಈ ಆತ್ಮಿಕ ಪ್ರಯಾಣದಲ್ಲಿ ಅಡಗಿರುವಂಥ ಮತ್ತಷ್ಟು ಸ್ವಾರಸ್ಯಕರವಾದಂಥ ಮರ್ಮಗಳನ್ನು ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಇವತ್ತಿನ ಸಂದೇಶ ಭಾಗದ ಹಿನ್ನೆಲೆಯನ್ನು, ಸಂದರ್ಭವನ್ನು ಒಂದು ಸಲ ವಾಕ್ಯದ ಮೂಲಕ ಗಮನಿಸೋಣವ. ಅಪೊಸ್ತಲರ ಕೃತ್ಯಗಳು 27ನೇ ಅಧ್ಯಾಯ 18ನೇ ವಚನ. ಗಾಳಿಯು ನಮ್ಮನ್ನು ಅತ್ಯಂತವಾಗಿ ಹೊಯ್ದಾಡಿಸಿದ್ದರಿಂದ ಅವರು ಮರುದಿನ ಸರಕನ್ನು ಬೀಸಾಡುತ್ತಿದ್ದರು. ಈ ವಾಕ್ಯದಲ್ಲಿ ಉಲ್ಲೇಖಿಸಿದ ಹಾಗೆ ಪೌಲನು ಕೈಸರೈಯದಿಂದ ರೋಮಾಪುರಕ್ಕೆ ಪ್ರಯಾಣ ಮಾಡುತ್ತಿರುವಂಥ ಸಂದರ್ಭದಲ್ಲಿ ಬಿರುಗಾಳಿಯ ಹೊಡೆತ, ಅಲೆಗಳ ಬಡಿತ, ಇವುಗಳ ಮಧ್ಯದಲ್ಲೂ ಹಡಗು ಮುಂದೆ ಸಾಗಬೇಕಾದರೆ ಹಡಗನ್ನು ಹಗುರ ಮಾಡಲು ಭಾರವಾದ ವಸ್ತುಗಳನ್ನು ಹಡಗಿನಿಂದ ತೆಗೆದು ಹೊರಗೆ ಬೀಸಾಡಿದರು. ಯಾವಾಗ ಹಡಗು ಹಗುರವಾಯಿತೋ ಆಗ ಸುಲಭವಾಗಿ ಮುಂದೆ ಸಾಗಲು ಅನುಕೂಲವಾಯಿತು. ಇನ್ನು ಕೂಲಂಕುಷವಾಗಿ ವಿವರಿಸುವುದಾದರೆ ಈ 18ನೇ ವಚನದ ಆತ್ಮಿಕ ಸತ್ಯ ಇದಾಗಿದೆ. ಈ ವಚನದ ತಾತ್ಪರ್ಯ ಇದಾಗಿದೆ. ಒಂದು ಹಡಗು ಬಿರುಗಾಳಿಯ ಹೊಡೆತ, ಅಲೆಗಳ ಬಡಿತ, ಇವುಗಳ ಮಧ್ಯದಲ್ಲೂ ಮುಂದೆ ಸಾಗಬೇಕಾದರೆ ಅದರಲ್ಲಿರುವಂಥ ಭಾರವಾದ ವಸ್ತುಗಳನ್ನು ಹೊರಗೆ ತೆಗೆದು ಬೀಸಾಡಬೇಕು. ಆಗ ಅದು ಹಗುರವಾಗುತ್ತದೆ ಹಾಗೂ ಸುಲಭವಾಗಿ ಮುಂದೆ ಸಾಗಲು ಅನುಕೂಲವಾಗುತ್ತದೆ. ಅದರಂತೆ ನಮ್ಮ ಆತ್ಮಿಕ ಜೀವನದಲ್ಲೂ ಆತ್ಮಿಕ ಪ್ರಯಾಣದಲ್ಲೂ ನಾವು ಸಹ ಭಾರವನ್ನು ಹೊತ್ತು ಸಾಗಬಾರದು. ನಮಗೆ ಭಾರ ಉಂಟು ಮಾಡುವಂತಹ ಸಂಗತಿಗಳನ್ನು, ವಿಷಯಗಳನ್ನು, ವಸ್ತುಗಳನ್ನು ನಮ್ಮ ಜೀವನದಿಂದ ತೆಗೆದು ಹಾಕಬೇಕು. ಆಗ ನಮ್ಮ ಆತ್ಮಿಕ ಪ್ರಯಾಣವೂ ಸಹ ಸುಲಭವಾಗಿ ಮುಂದೆ ಸಾಗಲು ಅನುಕೂಲವಾಗುತ್ತದೆ. ಈ 18ನೇ ವಚನದ ತಾತ್ಪರ್ಯವನ್ನು, ಆತ್ಮಿಕ ಸತ್ಯವನ್ನು ಮತ್ತಷ್ಟು ಆಳವಾಗಿ ವಿವರಿಸಲು ಇಚ್ಛಿಸುತ್ತೇನೆ. ಇವತ್ತಿನ ಈ ಸಂದೇಶ ಭಾಗಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪಾತ್ರಗಳನ್ನು ತಮ್ಮೆಲ್ಲರಿಗೂ ಈಗ ಪರಿಚಯ ಮಾಡಿಕೊಡುತ್ತೇನೆ. 18ನೇ ವಚನದಲ್ಲಿ ಗಮನಿಸುವುದಾದರೆ ಮುಖ್ಯವಾದಂತಹ ಪಾತ್ರ ಹಡಗು. ಈ ಹಡಗನ್ನು ಒಬ್ಬ ವ್ಯಕ್ತಿಗೆ ನಾವು ಹೋಲಿಸಬಹುದು. ಈ ಸಂದೇಶದ 2ನೆಯ ಪಾತ್ರ ಹಡಗಿನೊಳಗೆ ಇದ್ದಂತಹ ಭಾರವಾದ ವಸ್ತುಗಳು. ಇದರ ಆತ್ಮಿಕ ಸತ್ಯ ಸಂಕೇತ ಇದಾಗಿದೆ. ಬೇಡವಾದಂತಹ, ಅನವಶ್ಯಕವಾದಂತಹ ಭಾರವನ್ನು ತಂದುಕೊಡುವಂತಹ ಚಿಂತೆ, ದುಃಖ, ಕೆಟ್ಟ ಚಟಗಳು, ಪಾಪ, ಭಕ್ತಿಹೀನತೆ, ಸೋಮಾರಿತನ, ಅವಿಧೇಯತೆ, ಮೂರ್ಖತನ, ಲೋಕದ ವ್ಯಕ್ತಿ, ವಸ್ತು, ಹಣ, ಸ್ಥಾನಮಾನ, ಅಂತಸ್ತು, ಆಹಾರ, ಇವುಗಳನ್ನು ಅತಿ ಹೆಚ್ಚಾಗಿ ಪ್ರೀತಿಸುವುದು. ಈ ಎಲ್ಲ ಸಂಗತಿಗಳು ನಮ್ಮ ಆತ್ಮಿಕ ಪ್ರಯಾಣಕ್ಕೆ ಭಾರವನ್ನುಂಟು ಮಾಡುತ್ತದೆ. ಭಾರವನ್ನುಂಟು ಮಾಡುವಂಥ ಮತ್ತಷ್ಟು ಸಂಗತಿಗಳನ್ನು ತಿಳಿದುಕೊಳ್ಳೋಣ. ನಮ್ಮ ಆತ್ಮಿಕ ಜೀವನದಲ್ಲಿ, ಆತ್ಮಿಕ ಪ್ರಯಾಣದಲ್ಲಿ ಮತ್ತಷ್ಟು ಭಾರವನ್ನು ತಂದುಕೊಡುವಂಥ ವಿಷಯಗಳು ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮತ್ಸರ್ಯ. ಈ ಸಂದೇಶದ 3ನೆಯ ಪಾತ್ರ ಸಮುದ್ರದ ಮೇಲೆ ಪ್ರಯಾಣ. ಇದರ ಆತ್ಮಿಕ ಮರ್ಮ, ಆತ್ಮಿಕ ಸತ್ಯ ಇದಾಗಿದೆ. ದೇವರೊಂದಿಗೆ ಪ್ರಯಾಣ, ದೇವರಿಗಾಗಿ ಪ್ರಯಾಣ ಮಾಡುವುದು. ಈ ಸಂದೇಶದ 4ನೆಯ ಪಾತ್ರ ಗಾಳಿಯ ಬಡಿತ. ಇದರ ಆತ್ಮಿಕ ಸತ್ಯ ಇದಾಗಿದೆ. ಶ್ರಮಗಳು, ಹೋರಾಟಗಳು.
ಈಗಾಗಲೇ ತಮ್ಮೆಲ್ಲರಿಗೂ ವಿವರಿಸಿದ ಹಾಗೆ ಈ ಲೋಕಕ್ಕೆ ಸಂಬಂಧಪಟ್ಟಂತಹ ಸಂಗತಿಗಳಲ್ಲಿ ನಾವು ಹೆಚ್ಚಾಗಿ ತಲ್ಲೀನರಾಗಿದ್ದರೆ, ಹೆಚ್ಚಾಗಿ ಅದನ್ನು ಪ್ರೀತಿಸುವರಾದರೆ ಅವು ನಮಗೆ ಶ್ರಮಗಳ ಮೂಲಕ ಭಾರವನ್ನು ತಂದು ಒಡ್ಡುತ್ತದೆ. ಆದ್ದರಿಂದ ಈ ಭಾರವಾದ ಸಂಗತಿಗಳನ್ನು ನಾವು ಸಹ ಬೀಸಾಡುವುದರಿಂದ ನಮ್ಮ ಜೀವನದಿಂದ ಈ ಶ್ರಮಗಳ ಮಧ್ಯದಲ್ಲೂ ನಾವು ಮುಂದೆ ಸಾಗುತ್ತೇವೆ ಆತ್ಮಿಕ ಪ್ರಯಾಣದಲ್ಲಿ. ಹಾಗೂ ನಮಗೆ ಭಾರವನ್ನು ತಂದುಕೊಡುವಂತಹ ವಿಷಯಗಳನ್ನು, ಸಂಗತಿಗಳನ್ನು ನಮ್ಮ ಜೀವನದಿಂದ ತೆಗೆದುಹಾಕುವುದರಿಂದ ಶ್ರಮಗಳು ಸಹ ಕಡಿಮೆಯಾಗುತ್ತವೆ. ಕೆಲವೊಂದು ಸಲ ಶ್ರಮಗಳು ಸಂಪೂರ್ಣವಾಗಿ ನಿರ್ಮೂಲವಾಗುತ್ತವೆ. ಈಗ ನಾವು ಈ ಸಂದೇಶದ ಮೊದಲನೆಯ ಅಂಶಕ್ಕೆ ಹೋಗೋಣ. ಹೋಗುವುದಕ್ಕಿಂತ ಮುಂಚೆ ಮತ್ತೊಂದು ಸಲ 18ನೇ ವಚನವನ್ನು ಧ್ಯಾನಿಸೋಣ. ಗಾಳಿಯು ನಮ್ಮನ್ನು ಅತ್ಯಂತವಾಗಿ ಹೊಯ್ದಾಡಿಸಿದ್ದರಿಂದ ಅವರು ಮರುದಿನ ಸರಕನ್ನು ಬೀಸಾಡುತ್ತಿದ್ದರು. ಹಾಗೂ 19ನೇ ವಚನ, 3ನೆಯ ದಿನದಲ್ಲಿ ಹಡಗಿನ ಅಡ್ಡ ಮರವನ್ನು ತಮ್ಮ ಕೈಯಿಂದಲೇ ಹೊರಗೆ ಎತ್ತಿ ಹಾಕಿದರು. ಈ ವಚನದ ತಾತ್ಪರ್ಯ, ಆತ್ಮಿಕ ಸತ್ಯ ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ, ಆತ್ಮಿಕ ಪ್ರಯಾಣದಲ್ಲಿ ನಾವು ಸಹ ಬೇಡವಾದ, ಅನವಶ್ಯಕವಾದ ಹಾಗೂ ಭಾರವಾದ ವಿಷಯಗಳನ್ನು, ಸಂಗತಿಗಳನ್ನು ತೊಲಗಿಸಿಕೊಂಡರೆ ನಾವು ಸಹ ದೇವರೊಂದಿಗೆ ಸುಲಭವಾಗಿ ನಡೆಯಬಹುದು. ಹಾಗೂ ದೇವರಿಗಾಗಿ ನಡೆಯುವುದು ತುಂಬ ಸುಲಭವಾಗುತ್ತದೆ. ಹಾಗೂ ನಮ್ಮ ಆತ್ಮಿಕ ಪ್ರಯಾಣವು ತುಂಬ ಸರಾಗವಾಗಿ ಮುಂದೆ ಸಾಗುತ್ತದೆ. ಹಾಗೂ ನಮ್ಮ ಆತ್ಮಿಕ ಗುರಿಯನ್ನು, ಗಮ್ಯವನ್ನು ಸುಲಭವಾಗಿ ನಾವು ತಲುಪಬಹುದು. ಇವತ್ತಿನ ಈ ಆತ್ಮಿಕ ಪ್ರಯಾಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಒಳ್ಳೆಯ ಉದಾಹರಣೆಯನ್ನು ತಮ್ಮೆಲ್ಲರಿಗೂ ನೀಡಲು ಇಚ್ಛಿಸುತ್ತೇನೆ. ರಾಕೆಟ್ ಸೌರಮಂಡಲಕ್ಕೆ ತಲುಪುವ ಸಂದರ್ಭದಲ್ಲಿ ಬೇಡವಾದಂಥ ವಸ್ತುಗಳನ್ನು ಖಾಲಿ ಮಾಡಿಕೊಳ್ಳುತ್ತಾ ಮೇಲೆ ಮೇಲೆ ಹೋಗುತ್ತೆ. ಅಂದರೆ ಆ ರಾಕೆಟ್ ಆಕಾಶದ ಉನ್ನತವಾದಂಥ ಸ್ಥಾನಕ್ಕೆ ಹೋಗಲು ಬೇಡವಾದಂಥ ವಸ್ತುಗಳನ್ನು ಕಳಚಿಕೊಳ್ಳುತ್ತಾ ಮುಂದೆ ಸಾಗುತ್ತಾ ಹೋಗುತ್ತದೆ. ಈ ರಾಕೆಟ್ನಂತೆ ನಾವು ಸಹ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ, ಆತ್ಮಿಕ ಪ್ರಯಾಣದಲ್ಲಿ ಆಕಾಶದಷ್ಟು ಉನ್ನತವಾಗಿ ಬೆಳೆಯಬೇಕಾದರೆ ನಮ್ಮ ಜೀವನದಲ್ಲಿರುವಂತಹ ಬೇಡವಾದ ವಸ್ತುಗಳನ್ನು, ಸಂಗತಿಗಳನ್ನು ನಾವು ಸಹ ಕಳಚಿಕೊಳ್ಳುತ್ತಾ, ಖಾಲಿ ಮಾಡಿಕೊಳ್ಳುತ್ತಾ ಮುಂದೆ ಮುಂದೆ ಸಾಗಬೇಕು. ಆಗ ಮಾತ್ರ ನಾವು ನಮ್ಮ ಗುರಿಯನ್ನು ತಲುಪಲು ಸಾಧ್ಯ.